ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೆ ನೆಕ್ಸ್ಟ್ ಕೆಪಿಸಿಸಿ ಸಾರಥ್ಯಕ್ಕೂ ಕೂಡ ಕೊಕ್ಕೆಯನ್ನ ಹಾಕಲಾಗುತ್ತಾ ಅನ್ನುವಂತ ಪ್ರಶ್ನೆ ಡಿಕೆಶಿ ಬಳಗವನ್ನ ಕಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಕೆಪಿಸಿಸಿ ಸಾರಥ್ಯಕ್ಕೂ ಕೂಡ ಸಿದ್ದು ಬಣ ಚಕ್ಮೇಟ್ ಅನ್ನ ಇಡುವಂತ ಸಾಧ್ಯತೆಯ ಕಾರಣಕ್ಕೋಸ್ಕರ ಈಗ ಡಿಕೆ ಶಿವಕುಮಾರ್ ಅವರ ಬಣದವರು ಫುಲ್ ಅಲರ್ಟ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ತಂತ್ರವನ್ನ ಮಾಡಿರುವಂತದ್ದು. ಅದಕ್ಕೆ ನಾನಾ ಕಾರಣಗಳನ್ನ ಹುಡುಕಿದ್ದಾರೆ, ಅದನ್ನೇ ಹೇಳ್ತಾ ಹೋಗ್ತೀನಿ. ಹೈಕಮಾಂಡ್ ಭೇಟಿಗೆ ಮುಂದಾಗಿರುವಂತದ್ದು ಒಕ್ಕಲಿಗ ಶಾಸಕರು ಶೀಘ್ರವೇ ದೆಹಲಿಗೆ ಹೋಗಿ ಒತ್ತಡ ತಂತ್ರಕ್ಕೆ ನಿರ್ಧಾರ ಅಂತೆ. ಡಿಕೆಶಿ ಪರವಾಗಿ ಒಕ್ಕಲಿಗ ಶಾಸಕರು ಬ್ಯಾಟಿಂಗ್ ಅನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿಯನ್ನ ಕೆಪಿಸಿಸಿ ಸಾರಥ್ಯದಿಂದ ಬದಲಿಸಬಾರದು. ಮುಂದಿನ ಅವಧಿಗೆ ಡಿಕೆ ಶಿವಕುಮಾರ್ ಸಿಎಂ ಅಭ್ಯರ್ಥಿ ಆಗಬೇಕು. ಅವರು ಈ ಅವಧಿಯಲ್ಲೂ ಕೂಡ ಒಪ್ಪಂದ ಆಗಿದ್ರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು. ಅವರ ಕೊಡುಗೆಗಳನ್ನ ಎಐಸಿಸಿ ಪರಿಗಣಿಸಬೇಕು. ಅವರ ನೇತೃತ್ವದಲ್ಲೇ ನಾವು ಅಧಿಕಾರಕ್ಕೆ ಬಂದಿರುವಂಥದ್ದು. ಹಾಗೆ ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ನಾವು ಹೆಚ್ಚಿನ ಯಶಸ್ಸನ್ನ ಸಾಧಿಸಿರುವಂಥದ್ದು ಕೂಡ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ. ಸೊ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಿಸಬಾರದು. ನೆಕ್ಸ್ಟ್ ಬೇರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬೇರೆ ಇರುವಂತ ಕಾರಣಕ್ಕೋಸ್ಕರ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ದೊಡ್ಡ ಹೊಡೆತವನ್ನ ತಿನ್ಬೇಕಾಗತ್ತೆ. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ಗೆ ಪ್ಲಸ್ ಆಗುತ್ತೆ ಡಿಕೆ ಶಿವಕುಮಾರ್ ಅವರನ್ನ ಇಳಿಸಿದ್ರೆ. ಯಾಕೆಂದ್ರೆ ಈ ಭಾಗದ ಜನ ಹೆಚ್ಚಿನದಾಗಿ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದೇ ಡಿಕೆ ಶಿವಕುಮಾರ್ ಅವರು 2023ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಎನ್ನುವ ಕಾರಣಕ್ಕೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಕೆಳಗಿಳಿಸಿದ್ರೆ ಅದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಹೊಡೆತ ಕೊಡುತ್ತೆ ಎನ್ನುವಂತ ಲೆಕ್ಕಾಚಾರದಲ್ಲಿ ಎಐಸಿಸಿ ಮುಂದೆ ಬೇಡಿಕೆಯನ್ನ ಇಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಒಂದ್ ಕಡೆ ದಲಿತ ಸಮಾವೇಶಕ್ಕೆ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಸುಳಿವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ರು. ಸೊ ಅದಕ್ಕೆಲ್ಲದಕ್ಕೂ ಕೂಡ ರಣತಂತ್ರವನ್ನ ಡಿಕೆ ಶಿವಕುಮಾರ್ ಅವರ ಬಣ ಯಾವ ರೀತಿಯಾಗಿ ಮಾಡಿ ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಒತ್ತಡವನ್ನ ಹೇರ್ಲಿಕ್ಕೆ ಎಐಸಿಸಿ ಮೇಲೆ ಮುಂದಾಗ್ತಾ ಇದ್ದಾರೆ. ಯಾರ ನೇತೃತ್ವದಲ್ಲಿ ನಿಯೋಗ ಹೋಗಲಿರುವಂತದ್ದು ದೆಹಲಿಗೆ? ಎಷ್ಟು ಜನ ಶಾಸಕರು ಇರ್ತಾರೆ? ಯಾವ ರೀತಿಯಾಗಿ ಅಂದ್ರೆ ಯಾಗೆ ದಲಿತ ಸಚಿವರ ಔತಣಕೂಟಕ್ಕೆ ಬ್ರೇಕ್ ಆಗ್ತಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿಡಿದಿದ್ರು ಸಿಎಂ ಆಪ್ತರು, ಅದೇ ನಿಟ್ಟಿನಲ್ಲಿಯೇ ಇದೀಗ ಡಿಕೆಶಿ ಬೆಂಬಲಿಗ ಶಾಸಕರುಗಳು ಕೂಡ ಏನು ಸಿಎಂ ಆಪ್ತರ ವಿರುದ್ಧ ತಿರುಗಿ ಬೀಳೋದಕ್ಕೆ ಇದೀಗ ಚಿಂತನೆಯನ್ನ, ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೇಗೆ ಯಾವ ರೀತಿಯಾಗಿ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು, ಅದೇ ರೀತಿಯಲ್ಲಿ ಎಲ್ಲ ಅಂದ್ರೆ ಡಿಕೆಶಿ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಶಾಸಕರುಗಳೆಲ್ಲ ಒಟ್ಟಿಗೆ ಹೈಕಮಾಂಡ್ ಭೇಟಿ ಮಾಡೋದ್ರ ಮುಖಾಂತರ ಅಲ್ಲಿ ಒತ್ತಡವನ್ನ ಏರೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ನೋಡಿ, ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 136 ಸ್ಥಾನ ಬಂದಿದೆ. ಅವರ ಅವಧಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಇನ್ನ ಕೆಲವೇ ತಿಂಗಳಲ್ಲಿ, ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಡೀತಾ ಇದೆ. ಇದು ಪಕ್ಷದ ಚಿಹ್ನೆಯಡಿ ನಡೆಯುವಂತ ಒಂದು ಚುನಾವಣೆ. ಒಂದ್ ವೇಳೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದೇ ಆಗಿದ್ದಲ್ಲಿ ಅದು ಒಕ್ಕಲಿಗ ಸಮುದಾಯ ಸಹಜವಾಗಿ ಆಕ್ರೋಶಗೊಳ್ಳುತ್ತೆ. ಆ ಒಂದು ಪಕ್ಷದ ಚಿಹ್ನೆಯಡಿ ನಡೆಯುವಂತ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಎಸ್ಪೆಷಲಿ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟ ನಮ್ಮ ಕ್ಷೇತ್ರಗಳಲ್ಲೂ ಕೂಡ ಅದು ಹಿನ್ನಡೆ ಆಗ್ಬೋದು ಅನ್ನುವಂಥ ಒಂದು ಆತಂಕವನ್ನ ತೋಡ್ಕೊಳ್ಳೋದ್ರ ಮುಖಾಂತರ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನ ಇರುವಂತ ತಂತ್ರ. ಏನು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನ ತಕ್ಷಣಕ್ಕೆ ಬದಲಾವಣೆ ಮಾಡೋದು ಬೇಡ, ಅಂದ್ರೆ ಡಿಸೆಂಬರ್ 2.5 ವರ್ಷದ ಬಳಿಕ ಅಧಿಕಾರ ತ್ಯಾಗ ಮಾಡ್ತಾರೆ. ಮತ್ತೊಂದು ಕಡೆಗೆ ಸಿಎಂ ಅಧಿಕಾರ ಹಂಚಿಕೆ ಸೂತ್ರ ನಡೆದಿದೆ ಎನ್ನಲಾದಂಥ ಒಂದು ವಿಚಾರ ಏನಾದ್ರು ಮುನ್ನೆಲೆಗೆ ಬಂದ್ರೆ, ಒಂದ್ ವೇಳೆ ಅಂಥದ್ದೊಂದು ಮಾತುಕತೆ ಏನಾದರೂ ಒಪ್ಪಂದ ನಡೆದಿದ್ರೆ ಆ ಪ್ರಕಾರವಾಗಿ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನ ಕೊಡಿ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಯನ್ನ ಮಾಡೋದು ಬೇಡ. ಅಕಸ್ಮಾತ್ ಏನಾದ್ರು ಬದಲಾವಣೆ ಮಾಡಬೇಕು ಅನ್ನೋದೇ ಒಂದು ಚಿಂತನೆಯಲ್ಲಿದ್ರೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆವರೆಗೂ ಕೂಡ, ಎಸ್ಪೆಷಲಿ BBMP ಚುನಾವಣೆವರೆಗೂ ಕೂಡ ಈ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಂದು ಕೈ ಹಾಕಬೇಡಿ ಎನ್ನುವಂತ ಒಂದು ನಿಟ್ಟಲ್ಲಿ ಒಂದು ಒತ್ತಡವನ್ನ ಏರೋದಕ್ಕೆ ಇದೀಗ ಏನು ಮಾಗಡಿ ಬಾಲಕೃಷ್ಣ, ಮದ್ದೂರು ಶಾಸಕ ಉದಯಗೌಡ, ಮತ್ತೊಂದು ಕಡೆಗೆ CP ಯೋಗೀಶ್ವರ್, ಮಂಡ್ಯ ಶಾಸಕ ಗಣಿಗ ರವಿ ಸೇರಿದಂತೆ ಯಾರ್ಯಾರು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಸಾಧ್ಯವಾದ್ರೂ ಕೂಡ ಇತರೆ ಸಮುದಾಯದ ಡಿಕೆಶಿ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರನ್ನೂ ಕೂಡ ಕರೆದೊಯ್ಯುವಂತ ಒಂದು ಚಿಂತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕವಾಗಿ ಏನು ಡಿಕೆ ಶಿವಕುಮಾರ್ ಅವ್ರನ್ನ ಅಣಿಯೋದಕ್ಕೆ ಸಿದ್ದರಾಮಯ್ಯನವರು ಆಪ್ತರು ಏನು ಒಂದು ತಂತ್ರವನ್ನು ರೂಪಿಸಿದ್ದಾರೆ, ಅದಕ್ಕೆ
ರಣತಂತ್ರವನ್ನ ರೂಪಿಸುವಂತ ನಿಟ್ಟಿನಲ್ಲಿ ಒಂದು ಟಕ್ಕರನ್ನ ಕೊಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬಣ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರ ಈ ಒಂದು ರಣತಂತ್ರದ ಹಿಂದೆ ಹೈಕಮಾಂಡ್ ಕೂಡ ಎಲ್ಲೊಂದ್ ಕಡೆಯಾಗಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಸಾಧ್ಯತೆಗಳಿದಾವೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಈ ಒಂದು ಬಣ ರಾಜಕೀಯವನ್ನ ಬ್ಯಾಲೆನ್ಸ್ ಮಾಡದೆ ಒಂದು ಈ ಇಬ್ಬರ ನಡುವೆ ಸಾಮರಸ್ಯವನ್ನ ಒಂದು ಏನಾದ್ರೂ ಒಂದು ಒಮ್ಮತದ ನಿರ್ಣಯವನ್ನ ಕೈಗೊಳ್ಳದೇ ಇದ್ರೆ ಇಬ್ಬರನ್ನು ಕೂರಿಸಿ ಮನವೊಲಿಕೆ ಮಾಡದೆ ಏಕಾಏಕಿಯಾಗಿ ಕೆಪಿಸಿಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದಲ್ಲಿ 100ಕ್ಕೆ 100 ಇದು ಭಿನ್ನಮತ ತಲೆದೋರುವಂತ ಒಂದು ಸಾಧ್ಯತೆಗಳಿದಾವೆ ಎನ್ನುವಂತ ಒಂದು ಆತಂಕವೂ ಕೂಡ ಇದೀಗ ಹೈಕಮಾಂಡ್ ಗಿದ್ದಂತೆ ಕಾಣಿಸ್ತದೆ. ಈ ಸಿದ್ದರಾಮಯ್ಯನವರ ಆಪ್ತರ ತಂತ್ರಕ್ಕೆ ಪತ್ರತಂತ್ರವನ್ನು ರೂಪಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಣದ ಒಂದು ತಂತ್ರಗಾರಿಕೆಯನ್ನು ನೋಡಿ ಹೈಕಮಾಂಡ್ ನಿಜಕ್ಕೂ ಕೂಡ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿಯೇ ದೆಹಲಿ ಯಾತ್ರೆಯನ್ನ ಕೈಗೊಳ್ಳುವಂತ ಡಿ ಕೆ ಶಿವಕುಮಾರ್ ಅವರ ಆಪ್ತರ ನಡೆ ಹೇಗಿರುತ್ತೆ, ಮತ್ತೊಂದು ಕಡೆಗೆ ಅವರ ಒಂದು ಹೇಳಿಕೆಗಳೇನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ್, ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತು. ಸೊ ಹೀಗಾಗಿ ದಲಿತ ಸಮಾವೇಶವನ್ನ ಎಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಯಾರನ್ನೆಲ್ಲ ಈ ಒಂದು ದಲಿತ ಸಮಾವೇಶದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೆ ದಲಿತ ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ದಲಿತ ಸಚಿವರುಗಳು ಶೋಷಿತರ ರ್ಯಾಲಿ ಹೆಸರಿನಲ್ಲಿ ಸಮಾವೇಶ ಮಾಡೋದಾ ಅಥವಾ ಒಂದು ಸಮಾವೇಶಕ್ಕೆ ಏನಂತ ಹೆಸರಿಡೋದು, ಎಲ್ಲಿ ಮಾಡೋದು, ಯಾವಾಗ ಮಾಡೋದು ಸಮಾವೇಶ ಅಂತ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಬಿಕಾಸ್ ಇದು ಸಮಾವೇಶದ ಜೊತೆಗೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗ್ತಾ ಇರುವಂಥದ್ದು. ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಮತ್ತಷ್ಟು ಗಟ್ಟಿ ಧ್ವನಿಯನ್ನ ಎತ್ತೋದಕ್ಕೆ ಸಮುದಾಯ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ, ಯಾವುದೇ ಕಾರಣಕ್ಕೂ ಅವರನ್ನ ಬದಲಾವಣೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ದೊಡ್ಡ ಧ್ವನಿ ಆಗ್ಲಿಕ್ಕೋಸ್ಕರ ಆ ಸಮಾವೇಶ ಕಾರಣ ಆಗುವಂತ ಸಾಧ್ಯತೆ ಇದೆ. SC ST ಸಮುದಾಯಕ್ಕೆ ಮಾತ್ರ ನಾವು ಸಮಾವೇಶವನ್ನ ಮಾಡಬೇಕಾ ಅಥವಾ ಅಹಿಂದ ವರ್ಗದವರ ಸಮಾವೇಶ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗ್ತದೆ. ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಇದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತಂತೆ. ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ದಾವಣಗೆರೆ, ಚಿತ್ರದುರ್ಗ ಅಥವಾ ಹುಬ್ಬಳ್ಳಿ ಈ 3 ಜಿಲ್ಲೆಗಳ ಪೈಕಿ ಒಂದನ್ನ ಆಯ್ಕೆ ಮಾಡುವಂತ ಸಾಧ್ಯತೆ. ಈ ಭಾಗ ಎಲ್ಲಾ ಜಿಲ್ಲೆಗಳಿಗೂ ಸೆಂಟರ್ ಪಾಯಿಂಟ್. ಅದರಲ್ಲೂ ಸ್ಪೆಷಲಿ ದಾವಣಗೆರೆಯಲ್ಲಿ ಮಾಡಲಾಗಿತ್ತು. ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮೋತ್ಸವವನ್ನು ಲಕ್ಷಾಂತರ ಜನ ಸೇರಿದ್ರು. ಅದು ಸಿದ್ದರಾಮಯ್ಯನವರ ಹೆಸರಿಗಿರುವಂಥ ಶಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಜಗಜ್ಜಾಹೀರಾಗಿತ್ತು. ಹಾಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಕ್ಕೊತ್ತಾಯ ಮಾಡಲಿಕ್ಕೆ ಅದೊಂದು ದೊಡ್ಡ ವೇದಿಕೆ ಆಗಿತ್ತು 2023ರ ಎಲೆಕ್ಷನ್ ಸಂದರ್ಭದಲ್ಲಿ. ಸೊ ಹೀಗಾಗಿ ಈ ಬಾರಿ ಈ ಒಂದು ಶೋಷಿತರ ಸಮಾವೇಶ ಅಂದ್ರೆ ದಲಿತ SC ST ಸಮಾವೇಶನ, ಅಹಿಂದ ಸಮಾವೇಶನ ಅನ್ನುವಂಥದ್ರ ಬಗ್ಗೆ ಏನ್ ನಿರ್ಧಾರ ಮಾಡಲಾಗುತ್ತೆ ಅನ್ನುವಂಥದ್ದೇ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡ್ರೆ, ಹೈಕಮಾಂಡ್ ಏನೋ ಗ್ರೀನ್ ಸಿಗ್ನಲ್ ಕೊಡ್ತು, ಆದ್ರೆ ಎಲ್ಲಿ ಸಮಾವೇಶ ಮಾಡಬೇಕು ಅನ್ನುವಂಥ ಅದ್ರ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಮಾಡಲಾಗ್ತದೆ, ಯಾವೆಲ್ಲ ಸಮುದಾಯವನ್ನ ಸೇರಿಸ್ಕೊಳ್ಳಾಗುತ್ತೆ ಅಥವಾ ಬರೀ ದಲಿತ ಸಮಾವೇಶವನ್ನ ಮಾತ್ರ ಮಾಡಲಾಗುತ್ತಾ? ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ವೇದಿಕೆ ಆಗ್ತಾ ಇರೋದು ಬೇರೆ. ಒಂದ್ ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರ ರಕ್ಷಣೆ ಮಾಡುವಂತದ್ದು, ಮತ್ತೊಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಅಹಿಂದ ವರ್ಗದ ಬಲ ಪ್ರದರ್ಶನ ಮಾಡುವಂತದ್ದು, ಭವಿಷ್ಯದ ನಾಯಕತ್ವವನ್ನು ವಹಿಸಿಕೊಳ್ಳುವಂತ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವವನ್ನು ಕೂಡ ಮತ್ತಷ್ಟು ಗಟ್ಟಿ ಮಾಡುವಂತ ಒಂದು ತಂತ್ರಗಾರಿಕೆ ಈ ಒಂದು ಶೋಷಿತ ವರ್ಗಗಳ ಸಮಾವೇಶದ ರ್ಯಾಲಿಯ ಹಿಂದೆ ಅಡಗಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಪೃಥ್ವಿರಾಜ್, ನೋಡಿ, ಬಹಳ ಮುಖ್ಯವಾಗಿ ಏನು ದಲಿತ ಸಚಿವರ ಔತಣಕೂಟಕ್ಕೆ ಬ್ರೇಕ್ ಆಗ್ದಂತ DCM DK ಶಿವಕುಮಾರ್ ಅವರ ನಡೆ ವಿರುದ್ಧ ಆಕ್ರೋಶಗೊಂಡಂತ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಕೊನೆಗೂ ಕೂಡ ಆ ಒಂದು ದಲಿತ ಸಮುದಾಯದ ಸಮಾವೇಶವನ್ನ ಮಾಡೋದಕ್ಕೆ ಎಸ್ಪೆಷಲಿ ಈ ಒಂದು ಸಮಾವೇಶವನ್ನ ಮಾಡುವಂತ ನಿಟ್ಟಲ್ಲಿ ಹೈಕಮಾಂಡ್ ಅನುಮತಿಯನ್ನ ಪಡೆಯುವಂತ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ನಿನ್ನೆ ನವದೆಹಲಿಯಲ್ಲಿ ಮಾತನಾಡಿರುವಂತಹ KN ರಾಜಣ್ಣನವರು ದಾವಣಗೆರೆ, ಚಿತ್ರದುರ್ಗ ಅಥವಾ ಹುಬ್ಬಳ್ಳಿ, ಧಾರವಾಡ ಭಾಗದಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ಈ ಸಾಧ್ಯ ಆದ್ರೆ ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡುವಂತ ಒಂದು ನಿಟ್ಟಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ SC ST ಸಮುದಾಯಕ್ಕೆ ಸೇರಿದಂತ ದಲಿತ ಸಮುದಾಯದ ಒಂದು ಅಂದ್ರೆ SC ST ಸಮಾವೇಶವನ್ನ ಅಷ್ಟೇ ಆಯೋಜನೆ ಮಾಡಬೇಕಾ ಅಥವಾ ಇತರೆ ಹಿಂದುಳಿದ ವರ್ಗಗಳನ್ನ ಸೇರಿಸಿಕೊಂಡು ಒಟ್ಟಾರೆ ಅಹಿಂದ ಸಮಾವೇಶವನ್ನ ಮಾಡಬೇಕಾ ಅನ್ನುವಂತ ನಿಟ್ಟಲ್ಲಿ ಪರಸ್ಪರ ಚರ್ಚೆಯನ್ನ ಮಾಡ್ಕೊಂತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕಾಲು ಮಂಡಿ ನೋವಿನಿಂದ ಬಳಲ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಜೊತೆ ಚರ್ಚೆಯನ್ನ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಹೈಕಮಾಂಡ್ ನಿನ್ನೆಯಷ್ಟೇ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಅಂತಿಮ ಚರ್ಚೆಯನ್ನ ಮಾಡಿ ಇತರೆ ಸಮುದಾಯದ ಅಂದ್ರೆ ಹಿಂದುಳಿದ ವರ್ಗಗಳ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅಹಿಂದ ಸಮಾವೇಶವನ್ನ
ಅಹಿಂದ ಸಮಾವೇಶವನ್ನ ಆಯೋಜನೆ ಮಾಡಿದ್ದೇ ಆಗಿತ್ತು. ತಿಮ್ಮೇಗೌಡ್ರೆ, ಈ ಹಿಂದೆ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಮುಂದಾದಂತಹ ಸಂದರ್ಭದಲ್ಲಿ ಅದನ್ನ ಪಕ್ಷ ಓವರ್ಟೇಕ್ ಮಾಡಿ ಪಕ್ಷದ ಸಮಾವೇಶವನ್ನ ಮಾಡಲಾಯಿತು. ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ರಾಜಣ್ಣ ಅವರು ಹೇಳ್ತಾ ಇದ್ರು, ಪಕ್ಷದ ವೇದಿಕೆಯಲ್ಲೇ ಮಾಡಬೇಕಾಗತ್ತೆ ಈಗ ಈ ಸಮಾವೇಶವನ್ನ ಅಂತ ಹೇಳ್ತಾ ಇದ್ರು. ಸಹಜವಾಗಿ ಇದಕ್ಕೆ ಪಕ್ಷದ ವೇದಿಕೆ ಅಂತ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಎಂಟ್ರಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅವರನ್ನು ಏನಾದ್ರೂ ಅವ್ರ ಜೊತೆ ಏನಾದ್ರೂ ಚರ್ಚೆ ಮಾಡುವಂತ ಸಾಧ್ಯತೆ ಇರುತ್ತಾ ಹೇಗೆ ಅಂತ, ಬಿಕಾಸ್ ಇಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ಒಂದು ಬೂಸ್ಟ್ ಕೊಡ್ಲಿಕ್ಕೋಸ್ಕರ ಮಾಡಿದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂತ ಮಾತುಗಳು ಈ ಹಿಂದೆನೂ ಕೇಳಿ ಬಂದಿದ್ವು. ಒಂದು ಸೂಕ್ಷ್ಮ ಗಮನಿಸಬೇಕು. ಏನು ಅಂದ್ರೆ ದಲಿತ ಸಚಿವರ ಔತಣಕೂಟಕ್ಕೆ ಬ್ರೇಕ್ ಹಾಕ್ಸಿದ್ದೆ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದೀಗ ಅವರ ವಿರುದ್ಧ ಸಿಡಿದದ್ದು ಒಂದ್ ರೀತಿ ಚಾರ್ಜ್ ಶೀಟ್ ಸಲ್ಲಿಸ್ತಂತೆ, ಅವರ ವಿರುದ್ಧ ಒಂದ್ ರೀತಿ ದೂರನ್ನ ಸಲ್ಲಿಸ್ತಂತೆ. ಹೈಕಮಾಂಡ್ ಭೇಟಿ ಮಾಡಿದಂತ ಸಿಎಂ ಆಪ್ತರು ನಮಗೆ ದಲಿತ ಸಮುದಾಯದ ಸಮಾವೇಶವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಲೇಬೇಕು ಅನ್ನುವಂತ ನಿಟ್ಟಲ್ಲಿ ಹಠವನ್ನ ಹಿಡಿದಿದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ಸಾರ್ವಜನಿಕವಾಗಿ ಮತ್ತೆ ಕೆಪಿಸಿಸಿ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತೆ ಈ ಒಂದು ದಲಿತ ಸಮುದಾಯದ ಸಮಾವೇಶಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ರು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಪಕ್ಷದ ಅಡಿಯಲ್ಲೇ ನಡೆಸಿ ಎನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದ್ ರೀತಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಬಣಕ್ಕೆ ಒಂದ್ ರೀತಿ ಮೇಲ್ಗೈ ಆದ್ರೆ ಇತ್ತ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ ಆಂತರಿಕವಾಗಿ. ಸೊ ಹೀಗಾಗಿ ತಮಗೆ ಅನುಮತಿ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ಎಲ್ಲ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವರ್ಗದವರು, ಸಿಎಂ ಸಿದ್ದರಾಮಯ್ಯನವರ ಬಣದವರು. ಅಲ್ಲಿ ನಾಮಕಾವಸ್ಥೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅಲ್ಲೇ ಆ ಒಂದು ಏನು ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಳ್ಬಹುದು. ಆದ್ರೆ ಇಡೀ ಸಮಾವೇಶದ ಆಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವರ್ಗ ಮತ್ತೆ ಅಹಿಂದ ವರ್ಗದವರು. ಸೊ ಹೀಗಾಗಿ ಈ ಒಂದು ಸಮಾವೇಶವನ್ನ ಬೃಹತ್ ಮಟ್ಟದಲ್ಲಿ ಆಯೋಜನೆ ಮಾಡೋದ್ರ ಮುಖಾಂತರ ಎಸ್ಪೆಷಲಿ ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿದ್ದೇ ಆಗಿದ್ದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿ ಬಂದಂತಾಗುತ್ತೆ. ಮತ್ತೊಂದು ಕಡೆಯಾಗಿ 2.5 ವರ್ಷದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ವಿರೋಧಿ ಪಾಳೆಯಕ್ಕೂ ಕೂಡ ಎಚ್ಚರಿಕೆ ಬರುತ್ತೆ. ಮತ್ತೊಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನುವಂತ ಒಂದು ಸಂದೇಶವನ್ನ ಈ ಒಂದು ಸಮಾವೇಶದ ಮೂಲಕ ರವಾನೆ ಮಾಡೋದಕ್ಕೆ ಇದೀಗ ಇಂಥದ್ದೊಂದು ಸಮಾವೇಶವನ್ನ ಆಯೋಜನೆ ಮಾಡೋದಕ್ಕೆ ಸಿಎಂ ಆಪ್ತರು ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಕೇವಲ ಅಂದ್ರೆ SC/ST ಸಮುದಾಯದ ಸಮಾವೇಶವನ್ನ ಮಾಡ್ಬೇಕಾ ಅಥವಾ ಅಹಿಂದ ಸಮಾವೇಶವನ್ನ ಮಾಡ್ಬೇಕಾ ಅನ್ನುವಂತ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಮಾತುಕತೆ ನಡೆಸಿ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಇದೀಗ KN ರಾಜಣ್ಣ ಮಾದೇವಪ್ಪ ಏನಾಗುತ್ತೆ ಅನ್ನುವಂಥದ್ದನ್ನ ತಿಮ್ಮೇಗೌಡ್ರೆ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ವಾತಂತ್ರ್ಯ ಹೋರಾಟಗಾರನ ಪತ್ನಿಗೆ ಅಪಮಾನ ಮಾಡ್ಲಾಯ್ತಾ? ರಾಷ್ಟ್ರೀಕೃತ ಬ್ಯಾಂಕ್ ನಿಂದ ವೃದ್ಧೆಗೆ ಅವಮಾನ ಆಯ್ತಾ? ಅವಮಾನಿಸಿ ಹೊರದಬ್ಬಿದ್ರ ಬ್ಯಾಂಕ್ನ ಸಿಬ್ಬಂದಿ. ವೃದ್ಧೆ ಒಬ್ಬರಿಗೆ ಬ್ಯಾಂಕ್ ಸಿಬ್ಬಂದಿ ಅವಮಾನ ಮಾಡಿದ್ದಾರೆ ಅಂತ. ಇದು ಸ್ವಾತಂತ್ರ್ಯ ಹೋರಾಟಗಾರನ ಪತ್ನಿಗೆ ಅಪಮಾನ ಆಗಿದೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ. ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಈ ರೀತಿಯಾಗಿ ಅವಮಾನ ಮಾಡಲಾಗಿದೆ ಅಂತ ಶಿವಮೊಗ್ಗದ ಕೋಣಂದೂರಿನಲ್ಲಿ ನಡೆದಿರುವಂತ ಘಟನೆ ಅಂತ ಇದು. ಅವಮಾನಿಸಿ ಹೊರದಬ್ಬಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಕೋಣಂದೂರಿನಲ್ಲಿ ಪತಿ ಸಾವಿನ ಬಳಿಕ ಪಿಂಚಣಿ ಬರುತ್ತಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಪತ್ನಿಗೆ, ಆ ರೀತಿಯಾಗಿ ಇವರಿಗೆ ತಿಂಗಳಿಗೆ 10,000 ರೂಪಾಯಿ ಬರ್ತಾ ಇತ್ತು. ಪಿಂಚಣಿ ಬರ್ತಾ ಇತ್ತು ವೃದ್ಧೆಗೆ ಪ್ರತಿ ತಿಂಗಳು 10,000 ರೂಪಾಯಿ. ಮನೆ ರಿಪೇರಿಗೆ ಹಾಲಮ್ಮ ಬ್ಯಾಂಕ್ನಿಂದ ಸಾಲವನ್ನ ಪಡ್ಕೊಂಡಿದ್ರಂತೆ ಮನೆ ರಿಪೇರಿ ಮಾಡಿಸುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿ ತಿಂಗಳಿಗೆ ಸಾಲದ ಕಂತು ಅಂತ 5,000 ರೂಪಾಯಿ ಬೇರೆ ಕಟ್ ಆಗ್ತಾ ಇತ್ತು. ಇನ್ನು 5,000 ರೂಪಾಯಿ ಬರ್ತಾ ಇತ್ತು ಅವರಿಗೆ. ಆದರೆ ಕಳೆದ 4-5 ತಿಂಗಳಿಂದ ಅಜ್ಜಿಗೆ ಪಿಂಚಣಿ ಬಂದಿಲ್ಲ. 4 ತಿಂಗಳಾಗಿದೆ ಪಿಂಚಣಿ ಬಂದು. ಸೊ ಹೀಗಾಗಿ ಅವರು ಜೀವನ ನಡೆಸೋದಕ್ಕೂ ಕೂಡ ಕಷ್ಟ ಆಗಿದೆ. ಸೊ ಹೀಗಾಗಿ ಚಿನ್ನವನ್ನ ಅಡ ಇಟ್ಟಿದ್ದಾರೆ. ಚಿನ್ನ ಅಡ ಇಟ್ಬಿಟ್ಟು ಹಣ ಇಸ್ಕೊಳ್ಳಿಕ್ಕೆ ಕೇಳಿದ್ದಾರೆ. ಆದರೆ ಹಣ ಕೊಡ್ತೀವಿ ಅಂತ ಹೇಳಿದಂಥ ಸಿಬ್ಬಂದಿ ಹಣವನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಸಾಲಕ್ಕೆ ಹಣವನ್ನ ಜಮೆ ಹಾಕೊಂಡಿದ್ದಾರಂತೆ. ಪಿಂಚಣಿ ಬಂದಿಲ್ಲ ಅಲ್ವಾ? ಸೊ ಇವರು ಮನೆ ಕಟ್ಸ್ಲಿಕ್ಕೋಸ್ಕರ ಸಾಲವನ್ನ ಪಡ್ಕೊಂಡಿದ್ರಲ್ಲ, ಅದನ್ನ ಚಿನ್ನ ಅಡವಿಟ್ಟಿದ್ದಂಥ ಹಣವನ್ನ ಅಲ್ಲಿಗೆ ಸರಿದೂಗಿಸ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಬಿಲ್ಲೇಶ್ವರ ಗ್ರಾಮದ ಎಸ್ ಚನ್ನವೀರಪ್ಪ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲುವಾಸವನ್ನ ಅನುಭವಿಸಿದ್ರು. ಪಿಂಚಣಿ ಹಣದ ಆಧಾರದ ಮೇಲೆ ಮನೆ ದುರಸ್ತಿಗೆ ಕೋಣಂದೂರು ಬ್ಯಾಂಕ್ನಲ್ಲಿ ಸಾಲವನ್ನ ಪಡೆದಿದ್ರು ಅಜ್ಜಿ. ಹಣ ಕೇಳಿದ್ದಕ್ಕೆ ಅವಮಾನಿಸಿ ಹೊರದಬ್ಬಿದ್ದಾರಂತೆ ಬ್ಯಾಂಕ್ ಸಿಬ್ಬಂದಿ. ವೃದ್ಧೆಗೆ ನಿಂದಿಸಿ ಹೊರದಬ್ಬಿರುವಂತದ್ರ ಬಗ್ಗೆ ಕೋಣಂದೂರು ಉಪ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರ್ಷದ ಹಿಂದೆ 1.5 ಲಕ್ಷ ಸಾಲ ಪಡೆದಿದ್ರು ವೃದ್ಧೆ ಹಾಲಮ್ಮ ಅವರು. ನಮ್ಮ ಅಪ್ಪಾಜಿ ನಮ್ಮ ಸ್ವತಂತ್ರ ಹೋರಾಟಗಾರರು. ಅಪ್ಪ ತೀರೋದ್ಮೇಲೆ ನಮ್ಮ ಅಮ್ಮನ ಹೆಸರು ದುಡ್ಡು ಬರ್ತಾ ಇದೆ, ಪೆನ್ಷನ್ ಹಣ ಬರ್ತಾ ಇದೆ, 10,000 ಬರ್ತಾ ಇದೆ. ಅದು ಆ ಮೇರೆಗೆ 10,000ದ ನಂಬಿಕೆಯಿಂದ ಮನೆ ಸರಿ ರೆಡಿ ಮಾಡೋಕ್ಕೋಸ್ಕರ ಸಾಲ ತೆಗೆದ್ರು. ಕೆನರಾ ಬ್ಯಾಂಕ್, ಕೋಣಂದೂರು ಕೆನರಾ ಬ್ಯಾಂಕಲ್ಲಿ ಸಾಲ ತೆಗೆದಿದ್ದೀವಿ.
ಅಮ್ಮಂದು ಪಿಂಚಿನ ಹಣದಲ್ಲಿ ಅರ್ಧ ದುಡ್ಡು ಕಟ್ ಆಗುತ್ತೆ, 5,000 ಸಾಲಕ್ಕೆ ಹೋಗುತ್ತೆ, ಇನ್ನು 5,000 ರೂಪಾಯಿ ಕ್ಯಾಶ್ ಕೊಡ್ತಾರೆ. ಈಗ ಒಂದು 5 ತಿಂಗಳಿಂದ ನಮಗೆ ಅಮ್ಮಂಗೆ ಬಂದಿಲ್ಲ ದುಡ್ಡು. ತುಂಬಾ ದುಡ್ಡಿನ ಪ್ರಾಬ್ಲಮ್ ಆಗಿ ನಮ್ಮಮ್ಮ ಏನ್ ಮಾಡಿದ್ದಾರೆ, ಕೆನರಾ ಬ್ಯಾಂಕಿಗೆ ಹೋಗಿ ಕಿವಿ ಓಲೆನ ಇಟ್ಟಿದ್ದಾರೆ. ಇಟ್ಟಿದ ಕೂಡಲೇ ಇಡಮ್ಮ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟಿಗೆ ಏನಾಗಿದೆ, ಎಲ್ಲ ತಗೊಂಡಾದ್ಮೇಲೆ ದುಡ್ಡು ಕೊಡಿ ಅಂತ ಅಂದ್ರೆ ನೀವು ಸಾಲಕ್ಕೆ ವಜಾ ಆಯ್ತು ಅಂತ ಹೇಳಿ ಸರಿ ಬೈದು ಹೊರಗಡೆ ಹಾಕಿದ್ದಾರೆ ಅಮ್ಮನ. ಅಷ್ಟು ನಾನು ಹೇಳ್ತೀನಿ, ಅಮ್ಮಂಗೆ ನ್ಯಾಯ ಕೊಡ್ಬೇಕಾಗಿ ನಾವು ಕೋಣಂದೂರು ಉಪಠಾಣೆ ಪೊಲೀಸ್ ಉಪಠಾಣೆಯಲ್ಲಿ ನಾವು ದೂರು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಪಿಂಚಣಿ ಹಣ ಯಾಕೆ ಬರ್ತಾ ಇಲ್ವಂತೆ, ಇನ್ನು ಅಡವಿಟ್ಟಿದ್ದಂಥ ಚಿನ್ನದ ಹಣವನ್ನು ಸರಿದೂಗಿಸಿರುವಂಥದ್ರ ಬಗ್ಗೆ ಬ್ಯಾಂಕ್ನ ಸಿಬ್ಬಂದಿ ಏನು ಹೇಳ್ತಾ ಇದ್ದಾರೆ? ಈಗ ಪ್ರಕರಣ ದಾಖಲಾಗಿದೆಯಲ್ಲ, ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ? ಹೌದು ಪುಟ್ಟು, ಏನು ಶಿವಮೊಗ್ಗದ ಒಂದು ಘಟನೆ ಏನಿದೆ, ಈ ಘಟನೆ ಒಂದು ರೀತಿಯಲ್ಲಿ ಮಾನವೀಯತೆನೇ ಇಲ್ವಾ ಅನ್ನೋ ಒಂದು ಮಾತು ಈಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೋಣನೂರು, ಶಿವಮೊಗ್ಗ ಸಮೀಪದ ಕೋಣನೂರು ಏನಿದೆ, ಅಲ್ಲಿ ಏನು ದಿವಂಗತ ಏನು ಸ್ವತಂತ್ರ ಹೋರಾಟಗಾರ ಇರ್ತಾರೆ, ಅವರ ಪತ್ನಿ ಒಂದಿಷ್ಟು ಪಿಂಚಣಿ ಹಣವನ್ನ ಪಡಿತಾ ಇರ್ತಾರೆ. ತಿಂಗಳಿಗೆ ಒಂದು 10,000 ಪಿಂಚಣಿ ಹಣ ಬರ್ತಾ ಇದೆ. ಆ ಆಧಾರದ ಮೇಲೆ ಬ್ಯಾಂಕ್ನವರೇ ಕರೆದು ಅವರಿಗೆ ಸಾಲವನ್ನ ಕೂಡ 1.5 ಲಕ್ಷ ಸಾಲವನ್ನ ಕೂಡ ನೀಡಿರ್ತಾರೆ. ಅದನ್ನ ಸರಿಯಾಗಿ ಪಿಂಚಣಿ ಹಣ ಬಂದಾಗ ಅದು ಅಂದ್ರೆ 5,000 ಅವರ ಕೈಗೆ ಹೋಗ್ತಾ ಇತ್ತು, ಇನ್ನು 5,000 ಏನು ಲೋನಿಗೆ ಹೋಗ್ತಾ ಇತ್ತು. ಕಳೆದ 4 ತಿಂಗಳಿಂದ ಪಿಂಚಣಿ ಹಣ ಬರದ ಹಿನ್ನೆಲೆಯಲ್ಲಿ ಸಾಲದ ಹಣ ಹಾಗೆ ಉಳಿದಿರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯ ಹಣವೂ ಕೂಡ ಇಲ್ಲದೆ ಇರೋದ್ರಿಂದ ಏನು ಹಾಲಮ್ಮ ಇದ್ದಾರೆ ಅವರ ಪತ್ನಿ, ಅವರು ಹೋಗಿ ತಮ್ಮ ಕಿವಿ ಓಲೆಯನ್ನ ಇಟ್ಟು ಅದಕ್ಕೆ ಒಂದಿಷ್ಟು ಹಣ ಕೊಡುವಂತ ಕೇಳ್ತಾರೆ. ಯಾಕಂದ್ರೆ ಸದ್ಯಕ್ಕೆ ಯಾವುದೇ ರೀತಿಯ ಹಣ ಇರೋದಿಲ್ಲ, ಅವರಿಗೆ ಕಷ್ಟಗಳಾಗ್ತದೆ, ಮಾತ್ರೆಗೂ ಕೂಡ ಬೇಡುವಂತ ಪರಿಸ್ಥಿತಿ ಬಂದಿರುತ್ತೆ. ಹಾಗಾಗಿ ಒಂದಿಷ್ಟು ಹಣವನ್ನ ನೀಡಿ ಅಂತ ಹೇಳಿ ಬ್ಯಾಂಕ್ ಬಳಿ ಹೋದಾಗ ಅವರು ಬಂಗಾರವನ್ನ ಅಡವಿಟ್ಟುಕೊಂಡು ಅದಕ್ಕೆ ದುಡ್ಡು ಏನು ಹಳೆ ಸಾಲಕ್ಕೆ ಮುರಿದುಕೊಂಡು ಯಾವುದೇ ರೀತಿ ಹಣ ಇರಲ್ಲ ಅಂತ ಹೇಳಿ ವಾಪಸ್ ಕಳಿಸುವಂತ ಘಟನೆ ಕಳೆದ 10ನೇ ತಾರೀಕು ನಡೆಯುತ್ತೆ. ಇದಾದ ಬೆನ್ನಲ್ಲೇ ಅವರ ಸಂಬಂಧಿಕರು 14ನೇ ತಾರೀಕು ನಿನ್ನೆ ಕಳೆದ ದಿನ ಹೋಗಿ ವಿಚಾರಿಸಿದಾಗ ಯಾವುದೇ ಬಂಗಾರವನ್ನ ಇಟ್ಟಿಲ್ಲ ಅನ್ನೋ ಒಂದು ಮಾತನ್ನ ಒಂದಿಷ್ಟು ಸಬೂಬನ್ನ ಹೇಳ್ತಾರೆ. ಅದಾದ ಬಳಿಕ ಆಕ್ರೋಶಗೊಂಡಂತಹ ಏನು ಸಂಬಂಧಿಕರು ಹಾಗೂ ಹಾಲಮ್ಮ ಏನು ಕೋಣಂದೂರಿನ ಏನು ಔಟ್ ಪೋಸ್ಟ್ ನಲ್ಲಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ಇದಾದ ಬಳಿಕ ಎಲ್ಲಾ ಪ್ರಕರಣ ಹೊರ ಬರುತ್ತೆ. ಸದ್ಯ ಏನು ಪಿಂಚಣಿ ಹಣ 4 ತಿಂಗಳಿಂದ ಹಣ ಬರದೇ ಇರೋದಕ್ಕೆ ಈ ರೀತಿ ಘಟನೆಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಕಷ್ಟ ಸಮಯದಲ್ಲಿ ಬಂಗಾರವನ್ನು ಇಟ್ಟು ಹಣವನ್ನು ಪಡೆದುಕೊಂಡು ಹೋದ್ರೆ ಅದರಲ್ಲಿ ಬಂಗಾರನೂ ಇಲ್ಲ, ಈ ಕಡೆ ಹಣವೂ ಇಲ್ಲ, ಸಾಲಕ್ಕೆ ತೀರಿಸಿಕೊಂಡು ಈಗ ಒಂದು ರೀತಿಯಲ್ಲಿ ಕಷ್ಟ ಕಾಲಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಈಗ ಪೊಲೀಸರು ಕೂಡ ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದು ಈ ರೀತಿಯ ಘಟನೆಗಳು ಅಂದ್ರೆ ಯಾವ ರೀತಿ ಈಗ ಬ್ಯಾಂಕ್ನವರು ಹೇಳುವ ಪ್ರಕಾರ ಅದು ಹಳೆ ಸಾಲಕ್ಕೆ ಮನ್ನಾ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಅಜ್ಜಿ ಏನಿದ್ದಾರೆ ಅವರು ಬಂದು ಹಣವನ್ನ ಪಡೆದುಕೊಳ್ಳುವಂತೂ ಕೂಡ ಅಂದ್ರೆ ಯಾವುದೇ ರೀತಿ ಕಷ್ಟ ಕಾಲದಲ್ಲಿ ಒಂದು ಬಂಗಾರ ಇಟ್ಟು ಹಣ ಪಡೆಯೋಣ, ಮುಂದಿನ ದಿನಗಳಲ್ಲಿ ಪಿಂಚಣಿ ಹಣ ಬಂದಾಗ ಹಣವನ್ನ ತೀರಿಸ್ತೀನಿ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಯಾವುದೇ ರೀತಿಯ ಬ್ಯಾಂಕ್ನವರು ಇದಕ್ಕೆ ಮನ್ನಣೆ ಕೊಡ್ಲಿಲ್ಲ, ಹಾಗಾಗಿ ಅವರನ್ನ ಹೊರ ಹಾಕಿದೆ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇರೋದು. ಸದ್ಯ ಈಗ ಈ ಪ್ರಕರಣ ಈಗ ಪೊಲೀಸರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ಪ್ರಕರಣ ತಿರುಪಡಿಸಲು ಕಾದು ನೋಡ್ಬೇಕಾಗಿದೆ. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸ್ಯಾಂಡಲ್ವುಡ್ ನಲ್ಲಂತೂ ಈ ಇತ್ತೀಚೆಗೆ ಒಂದು 10 ದಿನದಿಂದಲೂ ಮದುವೆಯ ಸಂಭ್ರಮ ಜೋರಾಗಿದೆ. ಇನ್ನು ಇವತ್ತು ನಾಳೆ ಡಾಲಿ ಧನಂಜಯ್ ಮದುವೆಯ ಸಂಭ್ರಮ ಇದೆ. ಡಾಲಿ ಧನಂಜಯ್ ನಾಳೆ ಧನ್ಯತಾ ಅವರ ಜೊತೆ ಸಪ್ತಪದಿಯನ್ನ ತುಳಿಯಲಿದ್ದಾರೆ. ಇಂದು ಸಂಜೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಅದ್ದೂರಿಯಾಗಿ ಆರ್ತಕ್ಷತೆ ಕಾರ್ಯಕ್ರಮ ನಡೆಯಲಿರುವಂಥದ್ದು. ಈ ಸಮಾರಂಭಕ್ಕೆ ಚಿತ್ರರಂಗದ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರು ಹಾಗೆ ಅವರ ಅಭಿಮಾನಿಗಳು ಸಾಕ್ಷಿಯಾಗಲಿದ್ದಾರೆ. ಇನ್ನು ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಎಲ್ರಿಗೂ ಕೂಡ ಡಾಲಿ ಮದುವೆಯ ಅರಿಶಿನ ಶಾಸ್ತ್ರ ಕೂಡ ಭರ್ಜರಿಯಾಗಿಯೇ ನಡೆದಿದೆ. ಇವತ್ತು ಸಂಜೆ 6 ಗಂಟೆಯಿಂದ ರಿಸೆಪ್ಷನ್ ಶುರುವಾಗ್ತಾ ಇದೆ. ಎಲ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಅವರು. ಇನ್ನು ಗಣ್ಯರಿಗಂತೂ ಸ್ವತಃ ಡಾಲಿ ಧನಂಜಯ್ ಅವರೇ ವಿಶೇಷವಾದಂಥ ಡಿಸೈನ್ ಮಾಡಿ ಅಂಚೆ ಚೀಟಿಯಲ್ಲಿ ಹೋಗಿ ಆಹ್ವಾನವನ್ನು ಕೊಟ್ಟಿರುವಂಥದ್ದನ್ನು ನೋಡಿದ್ವಿ, ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿರುವಂಥದ್ದನ್ನು. ಸೊ ಹೀಗಾಗಿ ಆಲ್ಮೋಸ್ಟ್ ಇವತ್ತು ಎಲ್ಲ ರಂಗದ ಗಣ್ಯರು ಕೂಡ ಹೋಗಿ ಆಶೀರ್ವದಿಸುವಂಥ ಸಾಧ್ಯತೆ ಇದೆ ಇವತ್ತು ಮತ್ತು ನಾಳೆ. ಇವತ್ತು ಸಂಜೆ 6 ಗಂಟೆಯಿಂದ ಶುರುವಾಗುತ್ತೆ ರಿಸೆಪ್ಷನ್ನು, ಮತ್ತು ನಾಳೆ ಮುಹೂರ್ತ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸ್ಯಾಂಡಲ್ವುಡ್ನ ಗಣ್ಯರು ಕೂಡ ಭಾಗಿಯಾಗಿ ವಿಶ್ ಮಾಡಲಿದ್ದಾರೆ ಧನಂಜಯ್. ರಾಜಕೀಯ ರಂಗದವರು, ಉದ್ಯಮಿದಾರರು ಅವ್ರಿಗೂ ಕೂಡ ಹೋಗಿ ಆಹ್ವಾನವನ್ನು ಕೊಟ್ಟು ಬಂದಿದ್ದಾರೆ. ಸ್ವತಃ ಧನಂಜಯ್ ಅವರೇ ಕೊಟ್ಟು ಬಂದಿದ್ದಾರೆ. ಬೇರೆ ಚಿತ್ರರಂಗದ ಹಲವು ನಟರಿಗೆ ಅವರು ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ನೋಡಿದ್ವಿ. ಸ್ವತಃ ಧನಂಜಯ್ ಅವರೇ ಹೋಗಿದ್ರು. ಎಲ್ಲ ಕಡೆನೂ ಕೂಡ ಅಭಿಮಾನಿಗಳಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು, ಬನ್ನಿ ಮದುವೆಗೆ ಅಂತ ಕರೆದಿದ್ರು. ಮೈಸೂರಿನಲ್ಲಿ ಅವರ ಫೇವ್ರೆಟ್ ಪ್ಲೇಸು
ಮೈಸೂರಿನಲ್ಲಿ ಅವರು ಮದುವೆ ಆಗ್ತಾ ಇದ್ದಾರೆ. ಇನ್ನು ಅರಸೀಕೆರೆಯ ಅವರ ಊರಲ್ಲಿ ಉಳಿದಂಥ ಎಲ್ಲ ಸಂಭ್ರಮ ಮನೆ ಮಾಡಿತ್ತು. ಈಗ ಅದೆಲ್ಲವೂ ಮೈಸೂರಿಗೆ ಶಿಫ್ಟ್ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಸ್ಯಾಂಡಲ್ವುಡ್ನ ಹೀರೋ ಡಾಲಿ ಧನಂಜಯ್ ಅವರ ಮದುವೆಯ ಸಂಭ್ರಮ ಮನೆ ಮಾಡಿರುವಂಥದ್ದು, ಯಾವ ರೀತಿಯಾದಂಥ ವ್ಯವಸ್ಥೆ ಮತ್ತು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಪೃಥ್ವಿ, ಸ್ಯಾಂಡಲ್ವುಡ್ನ ನಟ ದಾಳಿ ಧನಂಜಯ್ ಅವರ ಮದುವೆ ಇಂದು ಮತ್ತು ನಾಳೆ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಇಂದು ದಾಳಿ ಧನಂಜಯ್ ಅವರ ತಂದೆ ತಾಯಿಗಳು ಹಾಗೂ ಧನ್ಯತೆ ಅವರ ತಂದೆ ತಾಯಿಗಳು ವಿವಿಧ ಪೂಜಾ ಕಾರ್ಯಗಳು ಹಾಗೂ ಏನು ಲಿಂಗಾಯತ ವಿಧಿವಿಧಾನ ಸಂಪ್ರದಾಯಗಳಂತೆ ಪೂಜಾ ಕಾರ್ಯಗಳನ್ನ ನೆರವೇರಿಸ್ತಾ ಇರುವಂಥದ್ದು. ಸದ್ಯ ಏನು ಸಹನಟ ಅರುಣ್ ಸಾಗರ್ ಇದ್ದಾರೆ, ಅವರ ಕಾನ್ಸೆಪ್ಟ್ನಲ್ಲಿ ರೋಮನ್ ಶೈಲಿಯ ಮಾದರಿಯಲ್ಲಿ ಈಗಾಗಲೇ ಸೆಟ್ಟನ್ನು ಅದ್ದೂರಿಯಾಗಿ ಹಾಕಲಾಗಿದೆ. ಅಲ್ಲದೆ ಏನು ಬರುವಂಥ ಸಿನಿರಂಗದ ತಾರೆಗಳಿರ್ಬೋದು, ರಾಜಕೀಯ ಗಣ್ಯರುಗಳಿರ್ಬೋದು, ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಇದು ಸದ್ಯಕ್ಕೆ ಪೂಜಾ ವಿಧಾನಗಳ ದೃಶ್ಯ. ಅಲ್ಲದೆ ಮೈಸೂರಿನ ವಸ್ತು ಪ್ರದರ್ಶನದ ಆವರಣ ಏನಿದೆ ಅಲ್ಲಿ ಅದ್ದೂರಿಯಾಗಿ ರೋಮನ್ ಶೈಲಿಯಲ್ಲಿ ಸೆಟ್ಟನ್ನು ಹಾಕಲಾಗಿದೆ. ಅಲ್ಲದೆ ದೇವಾಲಯದ ರೂಪದಲ್ಲಿ ಮಂಟಪವನ್ನು ಸಹ ನಿರ್ಮಾಣ ಮಾಡಲಾಗಿರುವಂಥದ್ದು. ಅಲ್ಲದೆ ಈಗ ಏನು ಧನ್ಯತಾ ಅವರ ತಂದೆ ತಾಯಿ ಹಾಗೂ ಡಾಲಿ ಧನಂಜಯ್ ಅವರ ತಂದೆ ತಾಯಿಗಳು ಮದುವೆಯ ಸಿದ್ಧತೆ ಅಂದರೆ ಇವತ್ತು ಆರತಕ್ಷತೆ ಸಂಜೆ ಇದೆ, ಅದಕ್ಕೂ ಮುನ್ನ ನಡೆಯುವಂತಹ ಶಾಸ್ತ್ರದಲ್ಲಿ ಕೂಡ ತೊಡಗಿರುವಂಥದ್ದು. ಅಲ್ಲದೆ ಕಲಶ ಪೂಜೆಯನ್ನು ಸಹ ಈಗಾಗಲೇ ನೆರವೇರಿಸಿರುವಂಥದ್ದು. ಅಲ್ಲದೆ ಏನು ಸಂಪ್ರದಾಯಗಳಿದೆ, ಮದುವೆಗೂ ಮುನ್ನ ಆಚರಣೆ ಮಾಡುವಂತಹ ಪೂಜಾ ಕೈಂಕರ್ಯಗಳಿದೆ, ಅವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.